ನಮಸ್ಕಾರ ಸ್ನೇಹಿತರೆ, ಡಿಸಿಸಿ ಬ್ಯಾಂಕ್ ಪರೀಕ್ಷೆಗೆ ಬಹಳ ಮುಖ್ಯವಾದ ಕನ್ನಡ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಇದು ಹೆಲ್ಪ್ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ 1. ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಯಾವಾಗ? ಆಪ್ಷನ್ ಎ 1970, 1973, 1975, 1980. ಉತ್ತರ 1973ರಲ್ಲಿ. ಮೈಸೂರು ರಾಜ್ಯವು ಅಧಿಕೃತವಾಗಿ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಿದ್ದಾರೆ. ಅಂದಿನ ಮುಖ್ಯಮಂತ್ರಿಗಳು ದೇವರಾಜ ಅರಸು ಆಗಿದ್ದರು. ಪ್ರಶ್ನೆ 2. ಸೆರೆಯಲ್ಲಿ ಮಲಗಿದ್ದ ಮಹಾಭಾರತದ ವೀರ ಯೋಧ ಯಾರು? ಆಪ್ಷನ್ ಎ ಧೃತರಾಷ್ಟ್ರ, ದ್ರೋಣ, ಗಾಂಧಾರಿ, ಭೀಷ್ಮ. ಉತ್ತರ ಭೀಷ್ಮ. ಪ್ರಶ್ನೆ 3. ರನ್ನ ತನ್ನ ಗದಾಯುದ್ಧದ ಕಾವ್ಯದಲ್ಲಿ ಮಹಾನುಭಾವ ಎಂದು ಯಾರನ್ನು ಸಂಬೋಧಿಸಿದರು? ಆಪ್ಷನ್ ಎ ಭೀಮ, ಧರ್ಮರಾಯ, ದುರ್ಯೋಧನ, ಶ್ರೀಕೃಷ್ಣ. ಉತ್ತರ ಕೌರವರ ರಾಜನಾದ ದುರ್ಯೋಧನನನ್ನು ಮಹಾನುಭಾವ ಎಂದು ಸಂಬೋಧಿಸಿ ಗೌರವಿಸಿದ್ದಾರೆ. ಪ್ರಶ್ನೆ 4. ದೇವಾಲಯದ ಬಹುವಚನ ರೂಪ ಯಾವುದು? ಆಪ್ಷನ್ ಎ ದೇವಾಲಯದಿಂದ, ಆಪ್ಷನ್ ಬಿ ದೇವಾಲಯಗಳಿಂದ, ಸಿ ದೇವಾಲಯಗಳು ದೇವಾಲಯಕ್ಕೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದೇವಾಲಯಗಳು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 5. ಟಿ.ಪಿ. ಕೈಲಾಸಂ ಅವರ ನಾಟಕ ಯಾವುದು? ಎ ಟೊಳ್ಳು ಕಟ್ಟಿ, ಅಂಜು ಮಲ್ಲಿಗ, ಏಕಲವ್ಯ, ಬೆರಳಿಗೆ ಕೊರಳು. ಸರಿಯಾದ ಉತ್ತರ ಟೊಳ್ಳು ಕಟ್ಟಿ. ಪ್ರಶ್ನೆ 6. ರಾಮ ಈಜುಕೊಳದಲ್ಲಿ ಈಜುತ್ತಿದ್ದ. ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು? ಈಜು, ರಾಮ, ಕೊಳ, ಈಜುಕೊಳದಲ್ಲಿ. ಇದರಲ್ಲಿ ಸರಿಯಾದ ಉತ್ತರ ಈಜು. ಪ್ರಶ್ನೆ 7. ಇದರಲ್ಲಿ ಅಚ್ಚ ಕನ್ನಡದ ಪದ ಯಾವುದು? ಹೊಲ, ಖರಾಬು, ಅರ್ಜಿ, ಹವಾಲು. ಇದರಲ್ಲಿ ಸರಿಯಾದ ಉತ್ತರ ಹೊಲ. ಇದು ಅಚ್ಚ ಕನ್ನಡದ ಶುದ್ಧ ರೂಪ ಆಗಿದೆ. ಪ್ರಶ್ನೆ 8. ಬಗರ್ ಹುಕುಂ ಇದು ಯಾವ ಭಾಷೆಯ ಪದವಾಗಿದೆ? ಆಪ್ಷನ್ ಎ ಹಿಂದೂಸ್ತಾನಿ, ಆಪ್ಷನ್ ಬಿ ತುಳು, ಸಿ ಲ್ಯಾಟಿನ್, ಡಿ ಫ್ರೆಂಚ್ ಭಾಷೆ. ಸರಿಯಾದ ಉತ್ತರ ಹಿಂದೂಸ್ತಾನಿ ಭಾಷೆ. ಪ್ರಶ್ನೆ 9. ಮಂಕುತಿಮ್ಮ ಕಗ್ಗ ಕೃತಿಯನ್ನು ಬರೆದ ಕವಿ ಯಾರು? ಸರಿಯಾದ ಉತ್ತರ ಡಿ.ವಿ. ಗುಂಡಪ್ಪ, ಡಿ.ವಿ.ಜಿ. ಪ್ರಶ್ನೆ 10. ಮಯೂರ ಪದದ ಅರ್ಥ ಏನು? ನಾಯಿ, ನವಿಲು, ಗಿಳಿ, ಹಸು. ಸರಿಯಾದ ಉತ್ತರ ನವಿಲು. ಪ್ರಶ್ನೆ 11. ಕುಕ್ಕುರಿ ಪದದ ಅರ್ಥ ಏನು? ಬೇಟೆ ನಾಯಿ, ಹಾವು, ಜಿಂಕೆ, ಮೇಕೆ. ಇದರಲ್ಲಿ ಸರಿಯಾದ ಉತ್ತರ ಬೇಟೆ ನಾಯಿಯಾಗಿದೆ. ಬೇಟೆ ನಾಯಿ ಅಥವಾ ಹೆಣ್ಣು ನಾಯಿ. ಪ್ರಶ್ನೆ 12. ಜನಪತಿ ಅಂದರೆ ಯಾರು? ಆಪ್ಷನ್ ಎ ಮಂತ್ರಿ, ಸೇವಕ, ರಾಜ, ಸೇನಾಪತಿ. ಇದರಲ್ಲಿ ಸರಿಯಾದ ಉತ್ತರ ರಾಜ. ಜನಪತಿ ಅಂದರೆ ರಾಜ ಆಗಿರ್ತಾನೆ. ಪ್ರಶ್ನೆ 13. ಬೊಮ್ಮನ ಮಕ್ಕಳು ಹಾಡು ಕವಿತೆಯನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಜಿ.ಎಸ್. ಶಿವರುದ್ರಪ್ಪ, ಆಪ್ಷನ್ ಸಿ ಸಿದ್ಧಲಿಂಗಯ್ಯ, ಆಪ್ಷನ್ ಡಿ ಆನಂದ ಕಂದ, ಬೆಳಗೇರಿ ಕೃಷ್ಣ ಶರ್ಮ. ಇದರಲ್ಲಿ ಸರಿಯಾದ ಉತ್ತರ ಸಿದ್ಧಲಿಂಗಯ್ಯನವರು. ಇವರು ದಲಿತ ಮಕ್ಕಳ ನೋವಿನ ಬಗ್ಗೆ ಬರೆದಿದ್ದಾರೆ. ಎರಡು ಬಗೆಯುವುದು ಎಂದರೆ ಏನು? ಆಪ್ಷನ್ ಎ ದ್ರೋಹ ಮಾಡು, ಆಪ್ಷನ್ ಬಿ ಸಂಶಯ ತಾಳು, ಆಪ್ಷನ್ ಸಿ ಎರಡು ಮಾಡು, ಆಪ್ಷನ್ ಡಿ ಭಿನ್ನಾಭಿಪ್ರಾಯ. ಇದರಲ್ಲಿ ಸರಿಯಾದ ಉತ್ತರ ದ್ರೋಹ ಮಾಡು. ಎರಡು ಬಗೆಯು ಅಂದರೆ ದ್ರೋಹ ಮಾಡುವುದು ಎಂದರ್ಥ. ಪ್ರಶ್ನೆ 15. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕವಿ ಯಾರು? ಬೇಂದ್ರೆ, ಕೆ.ಎಸ್. ಚನ್ವೀರ್ಕರ್ಮಿ, ಪೂತಿ ನರಸಿಂಹಾಚಾರ್. ಇದರಲ್ಲಿ ಸರಿಯಾದ ಉತ್ತರ ಕೆ.ಎಸ್. ಮೈಸೂರು ಮಲ್ಲಿಗೆ ಪ್ರಖ್ಯಾತ ಪ್ರೇಮ ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಅತ್ಯಂತ ಜನಪ್ರಿಯ ಕವನ ಸಂಕಲನವಾಗಿದೆ. ಇದನ್ನು 1942ರಲ್ಲಿ ಪ್ರಕಟಿಸಲಾಯಿತು. ಪ್ರಶ್ನೆ 16.
ಚೆನ್ನಮಲ್ಲಿಕಾರ್ಜುನ ಎಂಬುದು ಯಾರ ಅಂಕಿತ ನಾಮ? ಬಸವಣ್ಣ, ಅಕ್ಕಮಹಾದೇವಿ, ಚೆನ್ನಬಸವಣ್ಣ, ಸಕಲೇಶ್ ಮಹಾಬರಸ. ಸರಿಯಾದ ಉತ್ತರ ಅಕ್ಕಮಹಾದೇವಿ. ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮ ಅಕ್ಕಮಹಾದೇವಿಗೆ ಇದೆ. ಪ್ರಶ್ನೆ 17. ಕುಪ್ಪಳ್ಳಿ ಅವರ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಕುಪ್ಪಳ್ಳಿ, ಬಿ ಮೈಸೂರು, ಸಿ ಹುಬ್ಬಳ್ಳಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ಕುಪ್ಪಳ್ಳಿ. ರಾಷ್ಟ್ರಕವಿ ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಪ್ರಶ್ನೆ 18. ಇದು ದ.ರಾ ಬೇಂದ್ರೆಯವರ ಕಾವ್ಯನಾಮ. ಆಪ್ಷನ್ ಎ ಅಂಬಿಕಾಯನ ದತ್ತ, ಕವಿ ಶಿಷ್ಯ, ಮಾಸ್ತಿ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂಬಿಕಾಯನ ದತ್ತ. ಪ್ರಶ್ನೆ 19. ಕಪ್ಪು ಪದದ ವಿರುದ್ಧ ಪದ ಯಾವುದು? ಆಪ್ಷನ್ ಎ ಇಳುಪು, ಬಿ ಕಪ್ಪು, ಸಿ ಹಳದಿ, ಡಿ ಕೆಂಪು. ಇದರಲ್ಲಿ ಸರಿಯಾದ ಉತ್ತರ ಕಪ್ಪು ಪದದ ವಿರುದ್ಧ ಪದ ಬಿಳುಪಾಗಿದೆ. ಪ್ರಶ್ನೆ 20. ವಿದ್ಯೆ ಪದದ ತತ್ಸಮ ರೂಪ ಯಾವುದು? ಆಪ್ಷನ್ ಎ ವಿದ್ಯೆ, ವಿದ್ಯಾಚಿಂತೆ, ವಿದ್ಯಾ, ವಿದ್ಯಾರ್ಥಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯಾ ಆಗಿದೆ. ವಿದ್ಯೆ ಪದದ ತತ್ಸಮ ರೂಪ ವಿದ್ಯೆ ಆಗಿದೆ. ಪ್ರಶ್ನೆ 21. ಗುಡಿಸಿಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ. ಈ ಸಾಲುಗಳ ಬರೆದ ಕವಿ ಯಾರು? ಆಪ್ಷನ್ ಎ ಜಿ ವೆಂಕಟಯ್ಯ, ಸಿದ್ದಲಿಂಗಯ್ಯ, ಎಲ್ ಹನುಮಂತಯ್ಯ, ಸಿದ್ದರಾಮಯ್ಯ. ಸರಿಯಾದ ಉತ್ತರ ಸಿದ್ದಲಿಂಗಯ್ಯ. ಇವರನ್ನು ಬಂಡಾಯದ ಕವಿ ಎಂದು ಕರೆಯುತ್ತಾರೆ. ಪ್ರಶ್ನೆ 22. ಬಯಲು ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಶೂನ್ಯ, ಹಿಮಾಲಯ, ಆಲಯ, ಬಂಡೆ. ಬಯಲು ಪದದ ಸಮಾನಾರ್ಥಕ ಪದ ಶೂನ್ಯ. ನಾಕಾ ಪದದ ಸಮಾನಾರ್ಥಕ ಅರ್ಥ ಯಾವುದು? ಆಪ್ಷನ್ ಎ ನರಕ, ಪಾತಾಳ, ಸ್ವರ್ಗ, ಭೂಮಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರ್ಗ. ಸ್ವರ್ಗ ಎಂದರೆ ನರಕ ಎಂದರ್ಥ. ಪ್ರಶ್ನೆ 24. ಮರಗಿಡ ಬಳ್ಳಿಯು ಎಂಬುದು ಆಪ್ಷನ್ ಎ ದ್ವಂದ್ವ ಸಮಾಸ, ಆಪ್ಷನ್ ಬಿ ದ್ವಿಗು ಸಮಾಸ, ಆಪ್ಷನ್ ಸಿ ಅಂಶಿ ಸಮಾಸ, ಆಪ್ಷನ್ ಡಿ ಬಹುವ್ರೀಹಿ ಸಮಾಸ. ಇದಕ್ಕೆ ಸರಿಯಾದ ಉತ್ತರ ದ್ವಂದ್ವ ಸಮಾಸ. ಪ್ರಶ್ನೆ 25. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ. ಇದು ಯಾವ ಸಾಹಿತ್ಯ ಪಂಥದ ಘೋಷಣೆಯಾಗಿದೆ? ಆಪ್ಷನ್ ಎ ನವೋದಯ, ಬಿ ಪ್ರಗತಿಶೀಲ, ನವ್ಯ, ಡಿ ಬಂಡಾಯ. ಸರಿಯಾದ ಉತ್ತರ ಬಂಡಾಯ. ಪ್ರಶ್ನೆ 26. ನಿತ್ಯೋತ್ಸವದ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಜಿ ಎಸ್ ಶಿವರುದ್ರಪ್ಪ, ಕೆ ಎಸ್ ನಿಸಾರ್ ಅಹಮದ್, ಬೇಂದ್ರೆ, ನರಸಿಂಹಸ್ವಾಮಿ, ಕೆ ಎಸ್. ಸರಿಯಾದ ಉತ್ತರ ಕೆ ಎಸ್ ನಿಸಾರ್ ಅಹಮದ್ ಅವರನ್ನು ನಿತ್ಯೋತ್ಸವದ ಕವಿ ಎಂದು ಕರೆಯುತ್ತಾರೆ. ಪ್ರಶ್ನೆ 27. ಬಂಡಾಯದ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಬೇಂದ್ರೆ, ಗೋಪಾಲಕೃಷ್ಣ ಅಡಿಗ, ಬರಗೂರು ರಾಮಚಂದ್ರಪ್ಪ, ಎಚ್ ಎಂ ಚೆನ್ನಯ್ಯ. ಸರಿಯಾದ ಉತ್ತರ ಬಂಡಾಯದ ಕವಿ ಎಂದು ಬರಗೂರು ರಾಮಚಂದ್ರಪ್ಪರವರನ್ನು ಕರೆಯುತ್ತಾರೆ. ಪ್ರಶ್ನೆ 27. ಉರಿಗಣ್ಣು ಅಂದರೆ ಯಾರು? ಆಪ್ಷನ್ ಎ ರಾಮ, ಕೃಷ್ಣ, ಶಿವ, ಅಲ್ಲಮ. ಸರಿಯಾದ ಉತ್ತರ ಉರಿಗಣ್ಣು ಎಂದರೆ ಶಿವನನ್ನು ಉರಿಗಣ್ಣು ಅಂತ ಕರೆಯುತ್ತಾರೆ. ಪ್ರಶ್ನೆ 29. ಎಕ್ಕಲ ಎನ್ನುವುದು ಏನು? ಹಸು, ಎತ್ತು, ಕಾಡು ಹಂದಿ, ಗೂಳಿ. ಸರಿಯಾದ ಉತ್ತರ ಎಕ್ಕಲ ಎಂದರೆ ಕಾಡು ಹಂದಿ. ಸಾಹಿತ್ಯದ ನಿಘಂಟಿನ ಪ್ರಕಾರ ಎಕ್ಕಲ ಎಂದರೆ ಕಾಡು ಹಂದಿಯನ್ನು ಕರೆಯುತ್ತಾರೆ. ಪ್ರಶ್ನೆ 30. ಕಪಿಲೆ ಎಂದರೆ ಯಾರು? ಆಪ್ಷನ್ ಎ ಕಂದು ಬಣ್ಣದ ಆಕಳು, ಎಮ್ಮೆ, ಎತ್ತು, ಕುದುರೆ. ಸರಿಯಾದ ಉತ್ತರ ಎ ಕಪಿಲೆ ಎಂದರೆ ಕಂದು ಬಣ್ಣದ ಆಕಳು ಎಂದರ್ಥ. ಪ್ರಶ್ನೆ 31. ತುಳುನಾಡಿನ ಅವಳಿ ವೀರರು ಯಾರು? ಆಪ್ಷನ್ ಎ ರಾಮ ಲಕ್ಷ್ಮಣ, ಆಪ್ಷನ್ ಬಿ ಲವಕುಶ, ಸಿ
ಕೋಟಿ ಚಿನ್ನಯ್ಯ. ಆಪ್ಷನ್ ಡಿ ಭರತ ಚಂದ್ರಜ್ಞ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಟಿ ಚೆನ್ನಯ್ಯನವರು. ಪ್ರಶ್ನೆ 32. ದೇವನೂರು ಮಹಾದೇವರ ಕಾದಂಬರಿಯಲ್ಲಿ ಬಂದಿರುವ ಪಾತ್ರಗಳು ಯಾವುವು? ಆಪ್ಷನ್ ಎ ದ್ಯಾವ ಮತ್ತು ಪುಟ್ಟಿ. ಆಪ್ಷನ್ ಬಿ ಕರಿಯ ಮತ್ತು ಬಿಳಿಯ. ಆಪ್ಷನ್ ಸಿ ಕೆಂಚ ಮತ್ತು ಸ್ವಾಮಿ. ಆಪ್ಷನ್ ಡಿ ಸಾವಕ್ಕ ಮತ್ತು ಪುಟ್ಟಗೌರಿ. ಸರಿಯಾದ ಉತ್ತರ ಆಪ್ಷನ್ ಎ ದ್ಯಾವ ಮತ್ತು ಪುಟ್ಟಿ. ಪ್ರಶ್ನೆ 33. ಹರಿ ಪದದ ಅರ್ಥ ಏನು? ಆಪ್ಷನ್ ಎ ಕೊಲ್ಲು. ಆಪ್ಷನ್ ಬಿ ಅಸಾಧ್ಯ. ಸಿ ವೈರಿ ಮತ್ತು ಹಗೆ. ಆಪ್ಷನ್ ಡಿ ಹೆರಿಗೆ. ಸರಿಯಾದ ಉತ್ತರ ಹರಿ ಪದದ ಅರ್ಥ ವೈರಿ ಮತ್ತು ಹಗೆ ಆಗಿದೆ. ಪ್ರಶ್ನೆ 34. ಯಾರು ಅರಿಯದ ವೀರ ಕಥೆಯನ್ನು ಬರೆದವರು ಯಾರು? ಆಪ್ಷನ್ ಎ ಕುವೆಂಪು. ಬಿ ತಾರಸು. ಸಿ ತೇಜಸ್ವಿ. ಡಿ ಬಸವರಾಜ್ ಕಟ್ಟಿಮನಿ. ಸರಿಯಾದ ಉತ್ತರ ಕುವೆಂಪು. ಪ್ರಶ್ನೆ 35. ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಗಳ ತೋರಣ. ಈ ಪದ್ಯದ ಸಾಲುಗಳನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಎಲ್ ಹನುಮಂತಯ್ಯ. ಆಪ್ಷನ್ ಬಿ ಕೆ ವಿ ಸಿದ್ದಯ್ಯ. ಸಿ ಎನ್ ಕೆ ಹನುಮಂತಯ್ಯ. ಡಿ ಸಿದ್ದಲಿಂಗಯ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿದ್ದಲಿಂಗಯ್ಯ. ಪ್ರಶ್ನೆ 36. ಅಮ್ಮನ ಗುಡ್ಡ ಕೃತಿಯ ಲೇಖಕಿ ಯಾರು? ಆಪ್ಷನ್ ಎ ಎಚ್ ಎಲ್ ಪುಷ್ಪ. ಆಪ್ಷನ್ ಬಿ ಚ ಸರ್ವಮಂಗಳ. ಆಪ್ಷನ್ ಸಿ ಮಮತಾ ಅರಸೀಕೆರೆ. ಆಪ್ಷನ್ ಡಿ ವೀಣಾ ಶಾಂತೇಶ್ವರ್. ಸರಿಯಾದ ಉತ್ತರ ಅಮ್ಮನ ಗುಡ್ಡದ ಕೃತಿಯ ಲೇಖಕಿ ಚ ಸರ್ವಮಂಗಳವರು ಆಗಿದ್ದಾರೆ. ಪ್ರಶ್ನೆ 37. ವಿಮಲೋ ದಯಾಯಿ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನಿತಾದಿಗಳ್. ಈ ಸಾಲು ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ? ಆಪ್ಷನ್ ಎ ಪಂಪಭಾರತ. ಆಪ್ಷನ್ ಬಿ ಕವಿರಾಜ ಮಾರ್ಗ. ಆಪ್ಷನ್ ಸಿ ಗಂಟಾರಾಧನೆ. ಆಪ್ಷನ್ ಡಿ ಗದಾಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗದಲ್ಲಿ. ಪ್ರಶ್ನೆ 38. ಮುನ್ನಿನ ಕಬ್ಬ ಮನೆಲ್ಲ ಮಕ್ಕಿ ಬೆಟ್ಟದವು ಸಮಸ್ತ ಭಾರತ ಮುಮಾದಿ ಪುರಾಣ ಮಹಾಪ್ರಬಂಧಂ. ಈ ಸಾಲುಗಳು ಉಲ್ಲೇಖಿತ ಗ್ರಂಥ ಯಾವುದು? ಆಪ್ಷನ್ ಎ ಪಂಪಭಾರತ. ಆಪ್ಷನ್ ಬಿ ಧರ್ಮಾಮೃತ. ಆಪ್ಷನ್ ಸಿ ರಾಮಚಂದ್ರ ಪಂಪ ಪುರಾಣ. ಆಪ್ಷನ್ ಡಿ ಅಜಿತ ಪುರಾಣ. ಇದಕ್ಕೆ ಸರಿಯಾದ ಉತ್ತರ ಪಂಪಭಾರತದಲ್ಲಿ. ಪ್ರಶ್ನೆ 39. ಕಾಗೆ ಮುಟ್ಟಿದ ನೀರು ಕೃತಿಯ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳೇಗೌಡ ನಾಗವಾರ್. ಪ್ರಶ್ನೆ 40. ಎತ್ತು ಪದದ ಸ್ತ್ರೀಲಿಂಗ ರೂಪ ಏನು? ಎ ಹಸು. ಬಿ ಎಮ್ಮೆ. ಸಿ ಕುರಿ. ಡಿ ಆಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಸು. ಪ್ರಶ್ನೆ 41. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪಿರಿಗುಂ. ಈ ಸಾಲುಗಳು ಉಲ್ಲೇಖಿತವಾಗಿರುವ ಶಾಸನ? ಆಪ್ಷನ್ ಎ ಶ್ರವಣ ಬೆಳಗೊಳದ ಶಾಸನ. ಆಪ್ಷನ್ ಬಿ ತರೀಕೆರೆ ಶಾಸನ. ಆಪ್ಷನ್ ಸಿ ತಮಟಕಲ್ ಶಾಸನ. ಆಪ್ಷನ್ ಡಿ ತಾಳಗುಂದ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರವಣ ಬೆಳಗೊಳದ ಶಾಸನ. ಪ್ರಶ್ನೆ 42. ಕಪ್ಪೆ ಆರ್ಯಭಟನ ಶಾಸನದ ಕಾಲ ಯಾವುದು? ಆಪ್ಷನ್ ಎ ಕ್ರಿಸ್ತ ಶಕ 7ನೇ ಶತಮಾನ. ಆಪ್ಷನ್ ಬಿ 5ನೇ ಶತಮಾನ. ಆಪ್ಷನ್ ಸಿ ಕ್ರಿಸ್ತ ಶಕ 10ನೇ ಶತಮಾನ. ಆಪ್ಷನ್ ಡಿ ಕ್ರಿಸ್ತ ಶಕ 8ನೇ ಶತಮಾನ.
ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ತಶಕ 7ನೇ ಶತಮಾನದಲ್ಲಿ. ಪ್ರಶ್ನೆ 43. ರನ್ನ ಕವಿಯು ಬರೆದಿರುವ ಪುರಾಣ ಕಾವ್ಯ ಯಾವುದು? ಆಪ್ಷನ್ ಎ ಅನಂತನಾಥ ಪುರಾಣ, ಆಪ್ಷನ್ ಬಿ ಶಾಂತಿ ಪುರಾಣ, ಆಪ್ಷನ್ ಸಿ ಅಜಿತ ಪುರಾಣ, ಆಪ್ಷನ್ ಡಿ ಆದಿ ಪುರಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತಿ ಪುರಾಣದಲ್ಲಿ. ಪ್ರಶ್ನೆ 44. ಚಾತುರ್ವರ್ಣ ಎಂದರೆ ಏನು? ಆಪ್ಷನ್ ಎ 4 ಬಣ್ಣಗಳಿಂದ ಕೂಡಿದ್ದು, ಆಪ್ಷನ್ ಬಿ 4 ಬಗೆಯ ವರ್ಣನೆ, ಆಪ್ಷನ್ ಸಿ ಚತುರ್ಜಾತಿಗೆ ಸೇರಿದ್ದು, ಆಪ್ಷನ್ ಡಿ 4 ಜಾತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸರಿಯಾದ ಚಾತುರ್ವರ್ಣ ಎಂದರೆ ಆಪ್ಷನ್ ಡಿ 4 ಜಾತಿಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗಿದೆ. ಪ್ರಶ್ನೆ 45. ಕರಿಮಾಯಿ ಕಾದಂಬರಿಯನ್ನು ಬರೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಭೈರಪ್ಪ, ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್ ಅವರು. ಪ್ರಶ್ನೆ 46. ಕಬರನ ಪಾತ್ರ ಬರುವ ಕತೆ ಬರೆದವರು ಯಾರು? ಆಪ್ಷನ್ ಎ ಕುಂವಿ, ಆಪ್ಷನ್ ಬಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಸಿ ಜಯಂತ್ ಗಾಯ್ಕಿಣಿ, ಆಪ್ಷನ್ ಡಿ ಬರಗೂರು ರಾಮಚಂದ್ರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ಣಚಂದ್ರ ತೇಜಸ್ವಿ ಅವರು. ಪ್ರಶ್ನೆ 47. ಯುಗಾದಿ ಕಥೆಯನ್ನು ಬರೆದ ಲೇಖಕರು ಯಾರು? ಆಪ್ಷನ್ ಎ ದೇವನೂರು ಮಹಾದೇವ್, ಆಪ್ಷನ್ ಬಿ ತೇಜಸ್ವಿ, ಆಪ್ಷನ್ ಸಿ ವಸುಧೇಂದ್ರ, ಆಪ್ಷನ್ ಡಿ ವಾಲ್ಮೀಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಸುಧೇಂದ್ರ. ಪ್ರಶ್ನೆ 48. ದೇವಾಲಯ ಪದವು ಯಾವ ಸಂಧಿಯಾಗಿದೆ? ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಬಿ ಎನ್ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ವೃದ್ಧಿ ಸಂಧಿ. ದೇವಾಲಯ ಪದವು ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿಯಾಗಿದೆ. ಪ್ರಶ್ನೆ 49. ನಾಯಿಯ ಬಹುವಚನ ರೂಪ ಯಾವುದು? ಆಪ್ಷನ್ ಎ ನಾಯಿಯಿಂದ, ಆಪ್ಷನ್ ಬಿ ನಾಯಿಯರು, ಆಪ್ಷನ್ ಸಿ ನಾಯಿಗೆ, ಆಪ್ಷನ್ ಡಿ ನಾಯಿಗಳು. ನಾಯಿ ಪದದ ಬಹುರೂಪ ವಚನ ಆಪ್ಷನ್ ಡಿ ನಾಯಿಗಳು ಆಗಿದೆ. ಪ್ರಶ್ನೆ 50. ಹೊಗಳಿಕೆ ಪದದ ವಿರುದ್ಧ ಪದ ಯಾವುದು? ಆಪ್ಷನ್ ಎ ಬಾಳಿಕೆ, ಬಿ ತೆಗಳಿಕೆ, ಸಿ ತಿಳುವಳಿಕೆ, ಡಿ ನಡವಳಿಕೆ. ಹೊಗಳಿಕೆ ವಿರುದ್ಧ ಪದ ತೆಗಳಿಕೆಯಾಗಿದೆ. ಆಪ್ಷನ್ ಬಿ